ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಮೈಸೂರಿನಲ್ಲಿ ಹೊಸ ಮನೆಗಳ ಹುಡುಕಾಟದ ನಮ್ಮ ಇನ್ನೊಂದು ಎಪಿಸೋಡಿಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಬಿಲ್ಡಿಂಗ್ ಅಥವಾ ಈ ಪ್ರಾಪರ್ಟಿ ಮಾಡ್ತಾ ಇರೋದಕ್ಕೆ ಬಹಳ ವಿಶೇಷತೆಗಳಿರೋದಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ದಟ್ಟಗಳ್ಳಿಯಲ್ಲಿದ್ದೀನಿ. ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 27/30 27 ಅಡಿ ಇಂಟು 30 ಅಡಿ. ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಏನಕ್ಕೆ ವಿಶೇಷತೆಗಳಿರುವಂತಹ ಪ್ರಾಪರ್ಟಿ ಅಂತ ಹೇಳಿದೆ, ಯಾಕೆ ಇದನ್ನು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ ನೋಡಿ, ಇಲ್ಲಿ 2 ಮಳಿಗೆಗಳನ್ನು 2 ಶಾಪ್ಸ್ ಇದೆ. ಓಕೆ, ಈ ಮೆಷರ್ಮೆಂಟು ಒಂದು ಶಾಪ್ದು 10x27, ಇನ್ನೊಂದು ಶಾಪ್ದು ಮೆಷರ್ಮೆಂಟು 10x15, 2 ಮಳಿಗೆಗಳು. ದಿಸ್ ಈಸ್ ಸೌತ್ ಫೇಸಿಂಗಲ್ಲಿ ಇರುವಂಥದ್ದು. ಈಸ್ಟ್ ಫೇಸಿಂಗಿಂದ ಎಂಟ್ರಿ ಅಂದರೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ. ದಿಸ್ ಈಸ್ ಈಸ್ಟ್ ಫೇಸಿಂಗ್. ಸೌತ್ ಆಯಿತು, ರೋಡ್ ನೋಡೋದು 2 ಮಳಿಗೆ ನೋಡಿದ್ರೆ ದಿಸ್ ಈಸ್ ಈಸ್ಟ್ ಫೇಸಿಂಗಲ್ಲಿ. ನೋಡಿ ಇವಾಗ ನೋಡ್ತೀರಾ ನೀವು. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಇರೋದು ಎಲ್ಲ ಮನೆಗಳಿರೋದು ಎಲ್ಲದಕ್ಕೂ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ದ ಪಾರ್ಕಿಂಗ್ ಏರಿಯಾ. ಈಸಿಲಿ ನೀವೊಂದು 5ರಿಂದ 6 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಇವಾಗ ಒಳಗೆ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ 5, 6, 7, 8 ಟೂ ವೀಲರ್ಗಳು ನಿಲ್ಲಿಸ್ಬೋದು, ಒಂದು ಕಾರ್ ನಿಲ್ಲಿಸ್ಬೋದು, ಒಂದು 4 ಟೂ ವೀಲರ್ಗಳನ್ನ ನಿಲ್ಲಿಸ್ಬೋದು. ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ಸೆಕೆಂಡ್ ಫ್ಲೋರಲ್ಲಿ 2 BHK ಇದೆ, ಥರ್ಡ್ ಫ್ಲೋರಲ್ಲಿ 1 BHK. ಸೊ ಟೋಟಲ್ ನೀವು 3 ಮನೆಗಳನ್ನ ರೆಂಟಿಗೆ ಕೊಡ್ಬೋದು, ಪ್ಲಸ್ 2 ಅಂಗಡಿಗಳನ್ನ ರೆಂಟಿಗೆ ಕೊಡ್ಬೋದು. ಇದೆಲ್ಲೂ ಅರೌಂಡ್ 30 ಚದರ ಅಂದರೆ 3000 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ ಇರ್ಬೋದು. ಇದನ್ನು ಪೂರ್ತಿ ಎಷ್ಟಕ್ಕೆ ರೆಂಟಿಗೆ ಕೊಡ್ಬೋದು, ಎಷ್ಟು ರೆಂಟ್ ಸಿಗುತ್ತೆ, ಅಕಸ್ಮಾತ್ ನೀವು ಇದನ್ನು ಪರ್ಚೇಸ್ ಮಾಡಿ ಇದನ್ನು ರೆಂಟಿಗೆ ಕೊಡ್ತೀನಿ ಎಷ್ಟಕ್ಕೆ ಸಿಗುತ್ತೆ ಅಂದರೆ ಸರಿಸುಮಾರು ಅರೌಂಡ್ 35-40 ಸಾವಿರ, ಮೋರ್ ದೆನ್ ದಟ್ಟು ಹೋಗಲಿಕ್ಕೆ ಚಾನ್ಸಸ್ ಇದೆ. 40 ಸಾವಿರ ನಿಮಗೆ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ಹಲವಾರು ಜನ ಈ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ. ನಾವು ಈ ದಟ್ಟಗಳ್ಳಿ ಅಂದ ತಕ್ಷಣ ನಮಗೆ ಗೊತ್ತಾಗಲ್ಲ ಎಲ್ಲಿದೆ, ಸಿಟಿ ಸೆಂಟ್ರಿಂದ ಎಷ್ಟು ದೂರ ಇದೆ, ಇಲ್ಲಿ ಜನ ಇದ್ದಾರಾ, ಅಥವಾ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದೆಯಾ, ಏನಿದೆ, ಹೇಗಿದೆ ಅಂತ ಭಾಳಷ್ಟು ಜನ ಕೇಳ್ತೀರಿ. ಸೊ ಅದಕ್ಕೆ ನೋಡಿ, ಇದಿರೋದು ಮೈಸೂರು ಮಧ್ಯಭಾಗದಿಂದ. ಅಂದರೆ ನೀವು ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸ್ಸು, ಸಿಟಿ ಸೆಂಟ್ರಿಂದ ತೊಗೊಂಡ್ರೆ ಇಲ್ಲಿಗೆ ಈ ಲೊಕೇಶನ್ಗೆ ಬರಲಿಕ್ಕೆ ಸರಿಸುಮಾರು ಅರೌಂಡ್ 8 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ಸ್ಕೂಲ್ಸು, ಕಾಲೇಜಸ್ಸು, ಶಾಪಿಂಗ್ ಮಾಲ್ಸು, ಡಾಕ್ಟರ್ ಕ್ಲಿನಿಕ್ಕು, ಪಾರ್ಕ್ಗಳು ಇವೆಲ್ಲವೂ ಇರುವಂತಹ, ನೋಡಿ ಒಂದು ಸರಿ ಎಲ್ಲ ಕಡೆ ತೋರಿಸ್ತಾರೆ ಎಷ್ಟು ಮನೆಗಳಿದೆ ಇಲ್ಲೆಲ್ಲ ಅಂತ ನೀವು ನೋಡ್ಬೋದು. ಭಾಳಷ್ಟು ಮನೆಗಳಿರುವಂತಹ ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ರೆಸಿಡೆನ್ಷಿಯಲ್ ಏರಿಯಾ ಇದು ಮೈಸೂರು ದಟ್ಟಗಳ್ಳಿ ಅಲ್ಲಿರೋದು ಈ ಪ್ರಾಪರ್ಟಿ ಇದು. ಸೊ ನೀವು ನೋಡ್ತಾ ಇದ್ದೀರಾ, ಗ್ರೌಂಡ್ ಫ್ಲೋರ್ 2 ಮಳಿಗೆ, ಅದರ ಮೇಲ್ಗಡೆ ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರ್ ತನಕನೂ ಮನೆಗಳಿರುವಂಥದ್ದು. ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನ್ನು, TV ಕ್ಯಾಬಿನೆಟ್ಟು ಇವೆಲ್ಲವೂ ಸುಸಜ್ಜಿತವಾಗಿರುವಂತಹ ಮನೆ. ಓಕೆ, ಕುಡಿಯುವ ನೀರಿನ ವ್ಯವಸ್ಥೆ ವಿಚಾರವಾಗಿ ಇದೊಂದು ಮಾತು ಹೇಳಲೇಬೇಕು. ಇಲ್ಲಿ ನಿಮಗೆ ಕಾರ್ಪೊರೇಷನ್ ಅಂದರೆ ಸರ್ಕಾರದಿಂದ, ಕಾರ್ಪೊರೇಷನಿಂದ ನೀರು ಇರುವಂತಹ ವ್ಯವಸ್ಥೆ. ಅಂದರೆ ಕುಡಿಯೋ ನೀರಿಗೆ ಯಾವುದೇ ಥರ ತೊಂದರೆ ಇಲ್ಲ. ಸರಿಸುಮಾರು 10,000-12,000 ಲೀಟರ್ ಸಂಪಿದೆ, ಓವರ್ ಹೆಡ್ ಟ್ಯಾಂಕ್ ಇದೆ. ಇವೆಲ್ಲವೂ ಇರುವಂತಹ, ನೀವು ಇದನ್ನು ತೊಗೊಂಡು ಒಂದು ಪೋರ್ಷನ್ ಇಟ್ಕೊಂಡು ಇನ್ನೂ 4 ಪೋರ್ಷನ್ನ ರೆಂಟಿಗೆ ಕೊಡ್ಬೋದು, ಅಥವಾ ಫುಲ್ಲಾಗಿ ರೆಂಟಿಗೆ ಕೊಟ್ಟು ರೆಂಟ್ ಅರ್ನಿಂಗ್ ಪ್ರಾಪರ್ಟಿ ಇದು ಮೈಸೂರು ದಟ್ಟಗಳ್ಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ, ಇದನ್ನು ನೋಡಬೇಕು, ಇದ್ರ ಲೊಕೇಶನ್ ಎಲ್ಲಿದೆ, ಇದ್ರ ಡೀಟೇಲ್ಸ್ ಬೇಕು ಅಂತಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆಯಲ್ಲಿ ನಾವು ಸಿಗ್ತೀವಿ. ವಾಟ್ಸ್ಯಾಪ್ ಮಾಡಿ ಉತ್ತರಿಸ್ತೀವಿ. ಸಿಗೋಣ. ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.